ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ದರ್ಶನ್ ಅವರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಒಟ್ಟಾರೆ ದಿನದಿನಕ್ಕೂ ಈ ಪ್ರಕರಣ ಸಾಕಷ್ಟು ತಿರುವನ್ನ ಪಡೆದುಕೊಳ್ತಾ ಇದೆ. ಯಾಕಂದರೆ ಇದೊಂದು ಗಂಭೀರ ಪ್ರಕರಣ ಆಗಿರೋದ್ರಿಂದ ಕ್ಷಣ ಕ್ಷಣಕ್ಕೂ ಹೊಸ ಹೊಸ ಮಾಹಿತಿನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಈಗ ಹೊಸ ಸುದ್ದಿ ಏನಂತಂದರೆ, ಈಗ ಮತ್ತಷ್ಟು ಈ ಪ್ರಕರಣದಲ್ಲಿ ದರ್ಶನ್ಗೆ ಕಂಟಕ ಆಗಬಹುದಾ ಅನ್ನೋ ರೀತಿಯ ಚರ್ಚೆಗಳು ಸಾಕಷ್ಟು ಆಗ್ತದೆ. ಯಾಕಂದರೆ ಅವರ ಏನು ಹತ್ಯೆ ಪ್ರಕರಣ ನಡೀತು, ರೇಣುಕಾಸ್ವಾಮಿಯವರ ಹತ್ಯೆ ಪ್ರಕರಣ, ಅದರ ದಿನದಂದು ನಡೆದಂತಹ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿರುವ ಪೊಲೀಸರು ಇದೀಗ ದರ್ಶನ್ ಅವರ ಏನು ಬಟ್ಟೆ ಧರಿಸಿದ್ರು, ದರ್ಶನ್ ಅವರ ಬಟ್ಟೆಯ ಮೇಲೆ ಬಿದ್ದಂತಹ ರಕ್ತ ಕಲೆಯನ್ನು ಕೂಡ ಪರಿಶೀಲನೆ ಒಳಪಡಿಸಿದ್ದಾರೆ. ಅದು ಕೂಡ ಈಗ ಏನು ವರದಿ ಕೂಡ ಬಂದಿದೆ. ಸೊ ಹಾಗಾಗಿ ಇನ್ನಷ್ಟು ಕಂಟಕ ಆಗಬಹುದು ಅನ್ನೋ ಲೆಕ್ಕಾಚಾರಗಳು ಸಾಕಷ್ಟಿದೆ. ಇದರ ಮಧ್ಯೆನೇ ಕಮಿಷನರ್ ಏನು ದಯಾನಂದ್ ಇದ್ದಾರೆ, ಅವರು ಈಗ ಗೃಹ ಇಲಾಖೆಗೆ ಒಂದು ಪತ್ರನ ಬರೆದಿದ್ದಾರೆ. ಏನು ಪತ್ರ ಅಂತ ಹೇಳಿದರೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ರಚನೆ ಮಾಡಬೇಕು ಅನ್ನೋ ಮನವಿನ ಪತ್ರದ ಮೂಲಕ ಸಲ್ಲಿಸಿದ್ದಾರೆ. ಯಾಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನ ರಚನೆ ಮಾಡಬೇಕು ಅಂತ ಹೇಳಿರುವ ಅವರು, ಇದೊಂದು ಐ ಪ್ರೊಫೈಲ್ ಕೇಸು, ಹಾಗಾಗಿ ಸಾಕ್ಷಿಗಳ ನಾಶ ಆಗುವ ಸಾಧ್ಯತೆ ಭಾಳಷ್ಟಿದೆ. ಹಾಗಾಗಿ ಗಂಭೀರವಾದಂಥ ಪ್ರಕರಣ ಆಗಿರೋದ್ರಿಂದ ಚುರುಕಾಗಿ ಈ ಪ್ರಕರಣ ಬೇಗ ನಡಿಬೇಕು. ಹಾಗಾಗಿ ತೀರ್ಪು ಹೊರ ಬರಬೇಕಾದ ಹಿನ್ನೆಲೆಯಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನ ರಚನೆ ಮಾಡಿ ಆ ಮೂಲಕ ತೀರ್ಪನ್ನ ಆದಷ್ಟು ಬೇಗ ಕೊಡಬೇಕು. ಇದರಿಂದ ನ್ಯಾಯಾಂಗ ಮೇಲೂ ಕೂಡ ಸಾಕಷ್ಟು ಒಳ್ಳೆಯ ನಂಬಿಕೆ ಕೂಡ ಬರ್ತದೆ. ಸಾಮಾನ್ಯ ಜನರು ಈ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಸೊ ತ್ವರಿತಗತಿಯಲ್ಲಿ ಈ ರೀತಿಯ ಪ್ರಕರಣಗಳನ್ನು ನಾವು ಏನು ಬಂಧಮುಕ್ತಗೊಳಿಸಿದರೆ ಆದಷ್ಟು ಎಲ್ಲರೂ ಕೂಡ ನ್ಯಾಯಾಂಗದ ಮೇಲೆ ನಂಬಿಕೆ ಇಡ್ತಾರೆ. ಹಾಗಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನ ರಚನೆ ಮಾಡಬೇಕು ಅಂತೇಳಿ ಗೃಹ ಇಲಾಖೆಗೆ ಅವರು ಕಮಿಷನರ್ ದಯಾನಂದ ಪತ್ರ ಬರೆದಿದ್ದಾರೆ. ಅಷ್ಟೇ ಅಲ್ಲ, ಪ್ರತಿ ಸಲನೂ ಕೂಡ ಸಾಮಾನ್ಯ ಕೋರ್ಟಿಗೆ ಕರ್ಕೊಂಬರೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತದೆ ಈ ಆರೋಪಿಗಳನ್ನು. ಯಾಕಂದರೆ ಎಲ್ಲ ಪ್ರಬಲ ವ್ಯಕ್ತಿಗಳು ಆಗಿರೋದ್ರಿಂದ, ಸ್ವಲ್ಪ ಇನ್ಫ್ಲುಯೆನ್ಸು ಬಳಸೋ ವ್ಯಕ್ತಿಗಳು ಆಗಿರೋದ್ರಿಂದ ಎಲ್ಲ ಒಂದು ಕಡೆ ಸಾಕ್ಷಿಗಳ ನಾಶಕ್ಕೆ ಇವರು ಕಾರಣ ಆಗ್ಬೋದು, ಅಥವಾ ಸಾಕ್ಷಿ ನಾಶಕ್ಕೆ ಬೇರೆಯವರು ಕೂಡ ಮುಂದಾಗ್ಬೋದು. ಆ ನಿಟ್ಟಿನಲ್ಲಿ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ರಚನೆ ಮಾಡಿದರೆ ಆದಷ್ಟು ಬೇಗ ಒಂದಿಷ್ಟು ಇದಾಗುತ್ತೆ. ಆಮೇಲೆ ಇನ್ನೊಂದು ಯಾಕೆ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ರಚನೆ ಮಾಡಬೇಕಂದ್ರೆ, ಈಗ ಆಲ್ರೆಡಿ ಒಂದು ತನಿಖಾ ತಂಡ ಕೆಲಸ ಮಾಡ್ತಾ ಇದೆ. ತನಿಖಾ ತಂಡ ಆ ಕಡೆ ಈ ಕಡೆ ವರ್ಗಾವಣೆ ಆದರೂ ಕೂಡ ಬೇರೆಯವರು ಬಂದು ಮತ್ತೆ ಅದನ್ನು ಝೀರೋಯಿಂದ ಶುರು ಮಾಡೋದಕ್ಕೆ ಒಂದಿಷ್ಟು ತಡ ಆಗ್ಬೋದು, ಅಥವಾ ಅಧಿಕಾರಿಗಳಿಗೂ ಕೂಡ ತಡ ಆಗ್ತಾ ಇದ್ದಂಗೆ ಒಂದಿಷ್ಟು ಉತ್ಸಾಹ ಕೂಡ ಕುಗ್ಗು ಹೋಗ್ಬೋದು. ಹಾಗಾಗಿ ಈ ಪ್ರಕರಣವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿ ಫಾಸ್ಟ್ ಟ್ರ್ಯಾಕ್ ಕೋರ್ಟು ರಚನೆ ಮಾಡಬೇಕು, ಆ ಮೂಲಕ ತೀರ್ಪನ್ನು ಆದಷ್ಟು ಬೇಗ ಹೊರ ಬೀಳು ಹಾಗೆ ಮಾಡಬೇಕು ಅನ್ನೋ ರೀತಿಯ ಮನವಿ ಮೇರೆಗೆ ಯಾರು ದಯಾನಂದ್ ಅವರು ಗೃಹ ಇಲಾಖೆ ಪತ್ರ ಬರೆದಿದ್ದಾರೆ. ಹಾಗೆ ನೋಡಿದ್ರೆ ಈ ಹಿಂದೆ ಕೂಡ ಏನು ಇದ್ರ ಬಗ್ಗೆ ಚರ್ಚೆ ಆಗ್ತಿತ್ತು, ಒಂದು ಫಾಸ್ಟ್ ಟ್ರ್ಯಾಕ್ ಮೂಲಕ ತೀರ್ಪನ್ನ ಆದಷ್ಟು ಬೇಗ ಹೊರಬರಬೇಕು ಅಂತ ಚರ್ಚೆ ನಡೀತಾ ಇತ್ತು. ಅವಾಗ ಸಚಿವರು ಆದಂತಹ ಗೃಹ ಸಚಿವರು ಪರಮೇಶ್ವರ್ ಕೂಡ ಹಿಂದೆ ಕೂಡ ಒಂದು ಹೇಳಿಕೆ ನೀಡಿದರು. ಅಂದರೆ ಫಾಸ್ಟ್ ಟ್ರ್ಯಾಕು ಈಗ ಸದ್ಯದ ಮಟ್ಟಿಗೆ ಇಲ್ಲ, ಆದ್ರೂ ಕೂಡ ಎಲ್ಲೋ ಒಂದು ಕಡೆ ಸುಳಿವು ಕೊಟ್ಟಿದ್ದರು. ಪೊಲೀಸ್ ಇಲಾಖೆ ತುಂಬ ಚಾಕಚಕ್ಯತೆಯಿಂದ ಈ ಪ್ರಕರಣವನ್ನು ತನಿಖೆ ನಡೆಸ್ತಾ ಇದೆ, ಹಾಗೆ ನೋಡೋಣ ಅನ್ನೋ ರೀತಿಯಲ್ಲಿ ಅವರು ಕೂಡ ಒಂದು ಸಣ್ಣ ಸುಳಿವು ನೀಡಿದರು. ಸೊ ಈಗ ದಯಾನಂದ್ ಅವರು ಒಂದು ಪತ್ರ ಬರೆದಿದ್ದಾರೆ. ಆ ಪತ್ರದ ಮೂಲಕ ಒಂದು ಮನವಿ ಮಾಡ್ಕೊಂಡಿದ್ದಾರೆ. ಗೃಹ ಇಲಾಖೆ ಈಗ ಆ ಪತ್ರವನ್ನು ಪರಿಶೀಲನೆ ನಡೆಸ್ತಾ ಇದೆ. ಒಟ್ಟಾರೆ ಏನು ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಈಗ ಸದ್ಯ ಗೃಹ ಇಲಾಖೆಯಲ್ಲಿದೆ ದಯಾನಂದ್ ಅವರು ಅಂತ ಬರೆದಂಥ ಪತ್ರ. ಸೊ ಹಿಂದೆ ಕೂಡ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿತ್ತು. ಯಾಕಂದರೆ ಗಂಭೀರ ಪ್ರಕರಣ ಆಗಿರೋದ್ರಿಂದ ದರ್ಶನ್ ಕೂಡ ಒಬ್ಬ ಪ್ರಬಲ ವ್ಯಕ್ತಿ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಸಾಕ್ಷಿಗಳು ನಾಶ ಆಗಬಹುದೇನೋ ಅನ್ನೋ ಒಂದಿಷ್ಟು ಪ್ರಶ್ನೆಗಳು, ಅನುಮಾನಗಳು ಎದ್ದಿದ್ವು. ಹಾಗಾಗಿ ಈಗ ದಯಾನಂದ್ ಅವರು ಇದನ್ನು ಆದಷ್ಟು ಬೇಗ ಇತ್ಯರ್ಥಗೊಳಿಸ್ಬೇಕು, ಈ ಪ್ರಕರಣನ ಜಾಸ್ತಿ ದಿನ ಎಳಿಬಾರ್ದು ಅನ್ನೋ ಕಾರಣಕ್ಕೆ ಈ ಒಂದು ಮನವಿಯನ್ನು ಗೃಹ ಇಲಾಖೆಗೆ ಇಟ್ಟಿದ್ದಾರೆ. ಅದೇನೇ ಆಗಲಿ, ಈಗ ದಿನ ಕಳೆದಂತೆ ದರ್ಶನ್ ಅವರಿಗೆ ಈ ಕೇಸ್ ಏನಿದೆ, ರೇಣುಕಾಸ್ವಾಮಿ ಹತ್ಯೆ ಕೇಸ್ ಸಾಕಷ್ಟು ಕಂಟಕ ಆಗ್ತಾಯಿದೆ. ಯಾಕಂದರೆ ಈ ಹಿಂದೆ ಪೊಲೀಸರು 6 ಪ್ರಮುಖ ಮಾಹಿತಿಗಳನ್ನು ಕಲೆ ಹಾಕಿ ಈಗ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದಾರೆ ಚಾರ್ಜ್ ಶೀಟ್ ಸಲ್ಲಿಸಲಿಕ್ಕೆ. ಸೊ ಒಂದೊಂದೇ ವರದಿಗಳನ್ನು ತುಂಬ ಗಂಭೀರವಾಗಿ ಮಾಹಿತಿಯನ್ನು ಕಲೆ ಹಾಕಿರುವಂಥ ಪೊಲೀಸರು ಏನೇ ಆಗಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಹೋರಾಡ್ತಾ ಇದ್ದಾರೆ.
ಸೊ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದು ಕಾದು ನೋಡಬೇಕು. ಸದ್ಯದ ಮಟ್ಟಿಗೆ ಇದು ವಿಷಯ ಕೋರ್ಟ್ ಮೆಟ್ಟಿಲು ಏರಿರೋದ್ರಿಂದ ಕೋರ್ಟ್ ತೀರ್ಪಿನಲ್ಲಿ ಏನಾಗುತ್ತೆ ಅನ್ನೋದನ್ನು ಮಾತ್ರ ಹೇಳೋಕ್ಕಾಗಲ್ಲ. ಆದರೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಕಲಾವಿದರು ಈಗ ಹೋಮ ಹವನ ಜೊತೆಗೆ ಒಂದಿಷ್ಟು ಇದು ಮಾಡೋಕ್ಕೆ ಶುರು ಮಾಡಿದ್ದಾರೆ, ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡಿದ್ದಾರೆ, ಪೂಜೆ ಸಲ್ಲಿಸ್ತಾ ಇದ್ದಾರೆ, ಹರಕೆ ಹೊತ್ತುತ್ತಾ ಇದ್ದಾರೆ. ಇತ್ತೀಚೆಗೆ ವಿಜಯಲಕ್ಷ್ಮಿ ಅವರು ಕೂಡ ಕೊಲ್ಲೂರಿನಲ್ಲಿ ಚಂಡಿಕಾ ಯಾಗ ನಡೆಸಿದ್ದನ್ನು ನೀವು ನೆನಪಿಸ್ಕೋಬೋದು. ಅಷ್ಟೇ ಅಲ್ಲ, ಸುಮಲತಾ ಅವರು ಕೂಡ ಶಿರಡಿ ಸಾಯಿಬಾಬಾಗೆ ಹೋಗಿ ಒಂದು ಪ್ರಾರ್ಥನೆ ಸಲ್ಲಿಸಿದ್ರು. ಈಗ ಒಬ್ಬೊಬ್ಬ ನಟ ನಟಿಯರು ಕೂಡ ದರ್ಶನ್ ಪರವಾಗಿ ಮಾತುಗಳನ್ನು ಆಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅವರ ಫ್ಯಾನ್ಸ್ ಕೂಡ ಎಲ್ಲ ಕಡೆ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ. ಒಂದಂತೂ ನಿಜ, ಈಗ ಕಮಿಷನರ್ ದಯಾನಂದ್ ಇದ್ದಾರೆ, ಅವರು ಈಗ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ರಚನೆಗೆ ಮನವಿ ಮಾಡಿದ್ದಾರೆ. ಗೃಹ ಇಲಾಖೆ ಆ ನಿಟ್ಟಿನಲ್ಲಿ ಪರಿಶೀಲನೆ ನಡೆಸ್ತಾ ಇದೆ. ಆದಷ್ಟು ಬೇಗ ಇದಕ್ಕೆ ಎಲ್ಲದೂ ಸಮ್ಮತಿ ಕೊಟ್ಟರೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟು ನಿರ್ಮಾಣ ಆದರೆ ಈ ಪ್ರಕರಣ ಆದಷ್ಟು ಬೇಗ ಇತ್ಯರ್ಥ ಆಗುತ್ತೆ. ಅಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋದು ಮಾಹಿತಿ ಕೂಡ ಹೊರಬರುತ್ತೆ. ಅಂದರೆ ದರ್ಶನ್ ಮತ್ತು ಅವರ ಏನು ಗ್ಯಾಂಗ್ ಇತ್ತು ಅವರಿಗೆ ಶಿಕ್ಷೆ ಆಗುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಸಾಕಷ್ಟು ಜನರಿಗಿದೆ. ಸೊ ಇದು ಎಷ್ಟು ದಿನ ಆಗ್ಬೋದು, ತಡ ಆಗ್ಬೋದಾ, ಇನ್ನೂ ಎಳ್ಕೊಂಡು ಹೋಗ್ತಾರಾ ಅನ್ನೋ ಪ್ರಶ್ನೆಗಳಿಗೆ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟು ಆದಷ್ಟು ಬೇಗ ಆದರೆ ಅಲ್ಲೊಂದು ತೀರ್ಮಾನ ಕೈಗೊಳ್ಳೋಕ್ಕೆ ಸಾಧ್ಯ ಆಗ್ತದೆ.